ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ ಡಾಟ್ ಚುಮಿ. ಸೊ ನಾವಿವತ್ತು ಹೋಗಿದ್ದೀವಿ ಬೆಳ್ಗೊಂಬ, ಒಂದು ಗ್ರಾಮದ ನಮ್ಮ ತಂದೆ ಅವರ ಸ್ವಗ್ರಾಮವಾದ ನೇಟಿವ್ ಪ್ಲೇಸ್ ಆದ. ಸೊ ಒಂದು ಊರ ಹಬ್ಬಕ್ಕೆ, ಸೊ ಮಾರಮ್ಮನ ಹಬ್ಬ, ಜಲಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ. ಸೊ ನಾಡಿದ್ದು ಮಾರಮ್ಮನ ಹಬ್ಬ ಕೊಂಡ ಇದೆ. ಸೊ ಜಲಸಿದ್ದೇಶ್ವರ ಜಾತ್ರೆಯಲ್ಲಿ ಊರಿನಲ್ಲಿ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಸೊ ಊರು ಹೇಗೆ ಅಲಂಕೃತಗೊಂಡಿದೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಊರ ಒಂದು ಫುಟೇಜಸ್ಸನ್ನು ನಾನು ತೆಗೆದುಕೊಂಡು ನಿಮ್ಗೆ ಇಲ್ಲಿ ತರ್ತಾ ಇದ್ದೀನಿ. ಲುಕ್ ಬ್ಯಾಕ್ ನೋಡಿ, ಊರ ಜನ ಎಲ್ಲ ಎಷ್ಟು ಎಂಗೇಜ್ ಆಗಿದ್ದಾರೆ. ಸೊ ಇದು ಬಂದು 9 ಗಂಟೆ 9:30 ವ್ಯೂ. ಸೊ ಯಾರೂ ಮಲಗಿಲ್ಲ. ಹಬ್ಬ ಅಂದ್ರೆ ಆ ಥರನೇ ಅಲ್ವಾ, ಎಲ್ಲರೂ ಕೂಡಿ ಕಾಲ ಕಳೆಯೋದೇ ಹಬ್ಬ ಅಂತ ನಾನು ಅನ್ಕೋತೀನಿ. ಸೊ ನಾವು ಪಂಕ್ತಿಗೆ ಹೋದ್ವಿ. ಸೊ ಸಾಲಿನಲ್ಲಿ ಕೂತಿದ್ದೀವಿ, ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಆ್ಯಸ್ ಯೂಶ್ವಲ್ ಊಟ ಲೇಟಾಗೇ ತಂದು ಸರ್ವ್ ಮಾಡೋದು. ಸೊ ಇದೊಂದು ಪ್ರತೀತಿ. ಸೊ ನನ್ನ ಮಗಳು ಸುಸ್ತಾಗ್ತಾಯಿದ್ಲು, ಅವಳಿನ್ನೂ ಚಿಕ್ಕವಳಲ್ವ, ಊಟ ಇನ್ನೂ ಬಂದಿಲ್ಲ ಅಂತ ಸುಸ್ತಾಗ್ತಾಯಿದ್ಲು. ಸೊ ನಮಗೆ ಗೊತ್ತಿರೋದ್ರಿಂದ ಕಾಯ್ತಾಯಿದ್ವಿ. ಸೊ ಒಂದು ಸಂದರ್ಭ ನಮಗೆ ಬೇಕಿತ್ತು. ಸೊ ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದು ಈಗಿನ ಕಾಲದಲ್ಲಿ ತುಂಬ ರೇರ್ ಕೇಸಸ್ ಬಿಡಿ. ಸೊ ಅಪರೂಪದ ಕ್ಷಣಗಳೇ ಬಿಡಿ. ಸೊ ಅದನ್ನು ಇವಾಗ ನನಗೊಂದು ಊರಿಗೆ ಹಬ್ಬಕ್ಕೆ ಹೋಗೋಣ ಅಂದರೆ ನನ್ನ ಮನಸ್ಸಲ್ಲೇ ಖುಷಿಯಾದೆ. ಸೊ ಹೋಗೋಣ, ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಮನಸ್ಸಿನಲ್ಲಿ ಖುಷಿಯಾದೆ. ಸೊ ನೋಡಿ, ಎಲ್ಲನೂ ಊರ ಜನರು ಹೆಂಗೆ ಕೂತ್ಕೊಂಡು ಒಂದು ಊಟಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಒಂದು ಕಲ್ಚರಲ್ ವ್ಯಾಲ್ಯೂಸ್ನ ಹೇಗೆ ಗೌರವಿಸ್ತಾ ಇದ್ದಾರೆ ಅಂತ ನೋಡಿ. ಸೊ ನಮ್ಮ ಸಿಸ್ಟರು, ಸೊ ನನ್ನ ಮಗಳು ತುಂಬ ತುಂಟಾಟ ಮಾಡ್ತಾಯಿದ್ದಾಳೆ, ಮಲ್ಕೊಳ್ಳೋದು, ಹೇಳೋದು, ಬಗ್ಗೋದು. ಅವ್ರಿಗೆ ಒಂದು ಗುಡ್ ಹಾಸ್ಪಿಟಾಲಿಟಿ ಹೋಟೆಲ್ಸ್ ಅವ್ರಿಗೆಲ್ಲ ಕರ್ಕೊಂಡು ಹೋಗೋದ್ರಿಂದ ಇದು ಒಂದು ಸ್ವಲ್ಪ ಟಫೇ ಅನ್ನಿಸ್ತು. ಸೊ ಆದರೂ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಅವ್ರಿಗೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ಸೊ ಹಳ್ಳಿ ಬಗ್ಗೆ ಅವರು ತಿಳ್ಕೋಬೇಕು. ಇನ್ನೂ ಕಂಟಿನ್ಯೂಷನ್ ಇದೆ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.